ಪಾಶ್ಚಿಮಾತ್ಯರ ಅನುಕರಣೆಯ ಡಿಸೆಂಬರ್ 31ರ ಸಂಭ್ರಮ ವಿಕೃತಿಯಾದರೆ ಪ್ರಕೃತಿಯ ಮಡಿಲಲ್ಲಿ ಅರಳುವ ಯುಗಾದಿಯೇ ನಮ್ಮ ನಿಜವಾದ ಸಂಸ್ಕೃತಿ. ಹೀಗೆಂದು ಮುದ್ದೇಬಿಹಾಳ ಪಟ್ಟಣದ ಗಣ್ಯರು ಹಾಗೂ ವಿವಿಧ ಸಮಾಜದ ಮುಖಂಡರು ಒಕ್ಕೊರಲಿನಿಂದ ನಿರ್ಣಯಿಸಿದ್ದಾರೆ. ಶನಿವಾರ ಪಟ್ಟಣದ ಶ್ರೀ ಕಾಸ್ಕತೇಶ್ವರ ಮಠದಲ್ಲಿ ಜರುಗಿದ ಪೂರ್ವಭಾವಿ ಸಭೆಯಲ್ಲಿ ಮುಂಬರುವ ಶ್ರೀ ಪರಾಭಾವನಾಮ ಸಂವತ್ಸರವನ್ನು ಅತ್ಯಂತ ಸಡಗರದಿಂದ ಹಾಗೂ ಸಾಮೂಹಿಕವಾಗಿ ಆಚರಿಸಲು ತೀರ್ಮಾನಿಸಲಾಯಿತು. ವಿಕೃತಿ ಬೇಡ, ಪ್ರಕೃತಿಯ ಹಬ್ಬವನ್ನೇ ಆಚರಿಸೋಣ. ಸಭೆಯಲ್ಲಿ ಮಾತನಾಡಿದ ಪ್ರಮುಖರಾದ ಬಸಯ್ಯ ನಂದಿಕೇಶ್ವರ ಮಠ, ಸಂಗನಗೌಡ ಬೆರಾದಾರ ಚಿಟಿಸಿ, ವೆಂಕನಗೌಡ ಪಾಟೀಲ್, ಅಶೋಕ್ ನಾಡಗೌಡ ಹಾಗೂ ಆನಂದ್ ತುಪ್ಪದವರು, ನಾವು ಇಂದು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗಿ ಮಧ್ಯರಾತ್ರಿ ಮದ್ಯಪಾನ ಮಾಡಿ ಕುಣಿಯುವುದನ್ನೇ ಹೊಸ ವರ್ಷವೆಂದು ಭ್ರಮಿಸಿದ್ದೇವೆ. ಆದರೆ ಗಿಡ ಮರಗಳು ಚಿಗುರಿ ಪ್ರಕೃತಿಯೇ ಹೊಸ ವರ್ಷವನ್ನ ಸ್ವಾಗತಿಸುವ ಯುಗಾದಿಯೇ ನಮಗೆ ಶ್ರೇಷ್ಠ. ಇದನ್ನು ಅರಿತು ಪಟ್ಟಣದ ಪ್ರತಿಯೊಬ್ಬರೂ ಈ ಹೊಸ ವರ್ಷವನ್ನ ಸಂಭ್ರಮಿಸೋಣವೆಂದು ಕರೆ ನೀಡಿದರು. ಮಾರ್ಚ್ 19ರ ವಿಶೇಷ ಕಾರ್ಯಕ್ರಮಗಳು. ಸಭೆಯಲ್ಲಿ ಕೈಗೊಂಡ ನಿರ್ಣಯದಂತೆ ಅಂದು ಬೆಳಗ್ಗೆ ಪಟ್ಟಣದ ಎಲ್ಲ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಹಾಗೂ ದೇವಸ್ಥಾನಗಳ ಗೋಪುರಗಳ ಮೇಲೆ ಭಗವಾ ಧ್ವಜ ಆರೋಹಣ ಹಾಗೂ ಸಾಮೂಹಿಕ ಪೂಜೆಯನ್ನ ಶ್ರೀ ಗ್ರಾಮದೇವತೆ ಹಾಗೂ ದುರ್ಗಾದೇವಿ ದೇವಸ್ಥಾನಗಳಲ್ಲಿ ಸಕಲ ಭಕ್ತರಿಂದ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗುತ್ತದೆ. ಮತ್ತು ಸಾಯಂಕಾಲ 5 ಗಂಟೆಗೆ ಗ್ರಾಮದೇವತೆಯ ಕಟ್ಟೆ ಮೇಲೆ ಸಾರ್ವಜನಿಕವಾಗಿ ಬೇವು ಬೆಲ್ಲ ವಿತರಿಸುವ ಮೂಲಕ ಹೊಸ ವರ್ಷದ ಶುಭಾಶಯ ವಿನಿಮಯ ಮತ್ತು ಯುಗಾದಿಯೇ ನಮ್ಮ ಹೊಸ ವರ್ಷ ಕಾರ್ಯಕ್ರಮ ನಡೆಯಲಿದೆ. ಈ ಸಂಘಟಿತ ಆಚರಣೆಯ ಕುರಿತು ಪ್ರಭುರಾಜ್ ಕಲಬುರ್ಗಿ, ಸತೀಶ್ ಕುಮಾರ್ ಓಸ್ವಾಲ್, ರಾಜು ಕರಡ್ಡಿ, ಮಹಂತೇಶ್ ಮೋಟ್ಗಿ ಹಾಗೂ ನೇತಾಜಿ ನಿಲವಡೆ ತಮ್ಮ ವೈಚಾರಿಕ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಸಭೆಯಲ್ಲಿ ಗುರುಸ್ವಾಮಿ ಬೂದಿಹಾಳ್ಮಠ, ಸಂಗಣ್ಣ ಕಂಚಾನೆ, ವೀರೇಶ್ ಡವಳಗಿ, ಪ್ರಭು ನಂದೇಪ್ನವರ್, ಪರಶುರಾಮ್ ನಾಲ್ತಾಡ್, ಮಾಣಿಕ್ ಚಂದ್ ದಂಡಾವತಿ, ಭರತ್ ಭೋಸ್ಲೆ, ಶರಣು ದೇಗ್ನಾಳ, ಸಿಪಿ ಸಜ್ಜನ್, ಗುರುಲಿಂಗಪ್ಪಗೌಡ ಪಾಟೀಲ್, ಸಂಗನಗೌಡ ಪಾಟೀಲ್, ಸುಭಾಷ್ ಕುಲಕರ್ಣಿ, ಚಂದ್ರಶೇಖರ್ ಕಲಾಲ್, ಭರತೇಶ್ ಮಂಕನಿ ಸೇರಿದಂತೆ ಪಟ್ಟಣದ ಅನೇಕ ವರ್ತಕರು ಹಾಗೂ ಹಿರಿಯರು ಉಪಸ್ಥಿತರಿದ್ದು ಈ ಹೊಸ ವರ್ಷದ ಅಭಿಯಾನಕ್ಕೆ ಸಾಕ್ಷಿಯಾದರು. ಮುದ್ದೇಬಿಹಾಳದ ಹಿಂದೂ ಸಮಾಜದ ನಾಗರಿಕರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸ್ವಯಂ ಪ್ರೇರಿತರಾಗಿ ಅಂದು ಬೆಳಗ್ಗೆ ಮತ್ತು ಸಾಯಂಕಾಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಭಾರತೀಯ ಸಂಸ್ಕೃತಿಯನ್ನ ಎತ್ತಿ ಹಿಡಿಯಬೇಕೆಂದು ಸಂಘಟಕರು ವಿನಂತಿಸಿದ್ದಾರೆ.